ಹಾಯ್ ಫ್ರೆಂಡ್ಸ್, ಭಾಳ ದಿನ ಆಯ್ತು ಮಾತಾಡಿ. ಸೊ ನಾನು ಬೆಲ್ಜಿಯಮ್ ಬಂದು ಒಂದು 10 ದಿನ ಆಯಿತು. 10 ದಿನ ಆದಮೇಲೆ ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ವಿಡಿಯೋ ಮಾಡೋಕ್ಕೆ. ಸೊ ಇವತ್ತು ನಾನು ಇಲ್ಲಿ ನಂದು ಸೆಕೆಂಡ್ ಸ್ಟೇ ಒಳಗಿದ್ದೀನಿ. ಸೊ ಇದೇ ನಮ್ಮ ಕಿಚನು ಆ್ಯಂಡ್ ಕಾಮನ್ ಏರಿಯಾ. ಸೊ ಇಲ್ಲಿ ಐತಿ ಡೈನಿಂಗ್ ಟೇಬಲ್ಲು. ಸೊ ಅಲ್ಲಿರೋದು ಕಿಚನ್. ಸೊ ಕಿಚನ್ ಹತ್ರ ಹೋಗಿ ತೋರಿಸ್ತೀನಿ. ಸೊ ಅಂಗಡಿ ಒಳಗೆ ಸಿಗ್ತಾವಲ್ಲ ರೆಡಿಮೇಡ್ ಪರೋಟ, ಫ್ರೋಝನ್ ಫುಡ್ ತೊಗೊಂಡು ಬಂದಿದ್ದೆ. ಇವತ್ತು ಟ್ರೈ ಮಾಡಂತೀನಿ, ಹೆಂಗೆ ಆಕೈತಿ ಗೊತ್ತಿಲ್ಲ, ನೋಡೋಣ. ಬಿಸಿ ಮಾಡಂತೀನಿ, ವೆದರ್ ಟೇಸ್ಟ್ ಇರ್ತಿತ್ತೋ ಇಲ್ಲ. ಟೇಸ್ಟ್ ಇದ್ದರೆ ಕಂಟಿನ್ಯೂ ಮಾಡೋದು, ಇಲ್ಲಾಂದರೆ ಬ್ಯಾಕ್ ಟು ಬ್ರೆಡ್. ಎನಿವೇ ಬ್ಯಾಕಪ್ಪಿಗೆ ಬೇಕಿದೆ. ಇಲ್ಲಿ ಊಟದಾಗ ಸ್ವಲ್ಪ ಖಾರ ಕಡಿಮೆ, ಅದಕ್ಕೆ ಖಾರ ಇರಲಿ ಅಂತ ಇವತ್ತು ಖಾರ ಪುಡಿ ತೊಗೊಂಡಿನಿ. ಇದು ಅಪಾರ್ಟ್ಮೆಂಟ್ ಒಳಗೆ ಇನ್ನೂ 15 ದಿನ ಇರ್ತೀನಿ. ಸೊ ನೋಡ್ಬೇಕು ಹೆಂಗೆ ಹೋಗ್ತೈತಿ. ನಂಗಂತೂ ಈ ಅಪಾರ್ಟ್ಮೆಂಟ್ ಭಾಳ ಇಷ್ಟ ಆಯ್ತು. ಸೊ ಫೈನಲಿ ಪರೋಟ ಬಿಸಿ ಆಗೈತಿ, ಹಾಕೋಣ ಪ್ಲೇಟಿಗೆ. ಹಂಗೆ ಒಂದೆರಡು ಬ್ರೆಡ್ನು ಬಿಸಿ ಮಾಡೋಣ, ಬ್ಯಾಕಪ್ಪಿಗೆ ಇರಲಿ. ಇದು ಟೇಸ್ಟ್ ನೋಡೋಣ ಹೆಂಗೆ ಆಗೈತೆ ಅಂತ. ಥರನೇ ಮಸ್ತ್ ಆಗೈತದ. ಸೇಮ್ ಹೋಟೆಲ್ನಾಗ ಫ್ರೆಶ್ ತಿನ್ನಂಗೆ ಆಗಂತೈತಿ. ಗುಡ್ ಆಪ್ಷನ್ ಟು ಸರ್ವೈವ್ ಹಿಯರ್. ಸೊ ನಮ್ಮ ಊಟ ರೆಡಿ ಆಗೈತಿ. ಅವನಿಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕ್ಯಾರೆಟ್ ಬೇರೆ ವೆಜಿಟೇಬಲ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಸ್ತಾ ಆಕೈತಿ. ಸೊ ಇದು ಆಲ್ಮೋಸ್ಟ್ 1 kgಗೆ €1.50 ಏನೋ ಆಕೈತಿ. ಹೊಟ್ಟೆ ತುಂಬತೈತಿ, ಇವನ್ ಗುಡ್ ಫಾರ್ ಹೆಲ್ತ್. ಸೊ ಬೆಸ್ಟ್.